ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವ ಮೈಸೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಗೆ ಹೇಳಿ ಧಿಕ್ಕಾರ, ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಏಪ್ರಿಲ್ ಹಾಗೂ ಮೇ ತಿಂಗಳ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನು ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಿ. ಅಕ್ಕಿ ಜೊತೆ ಹೆಚ್ಚುವರಿಯಾಗಿ ರಾಗಿ ಸಹ ನೀಡಿ ಆದಿವಾಸಿಗಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನು ವಿತರಿಸಿ. ಎನ್ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಾಳದ ಹಾಡಿ, ಕೆಂಪನಹಾಡಿ, ಹೊಸಹಳ್ಳಿ ಹಾಡಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಹೆಗ್ಗಡದೇವನಕೋಟೆ ತಾಲೂಕು ಕಚೇರಿ ಮುಂದೆ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಹಸೀಲ್ದಾರರಾದ ಶ್ರೀನಿವಾಸ್ ಹಾಗೂ ಐಟಿಡಿಪಿ ಅಧಿಕಾರಿ ಮಹೇಶ್ ರವರು ಮನವಿ ಪತ್ರ ಸ್ವೀಕರಿಸಿ ಏಪ್ರಿಲ್ ಮೇ ತಿಂಗಳ ಪೌಷ್ಟಿಕ ಆಹಾರವನ್ನು ಈ ತಿಂಗಳ ಒಳಗಾಗಿ ವಿತರಿಸಲಾಗುವುದು ಹಾಗೂ ಕುಡಿಯುವ ನೀರು ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಹಾಗೂ ಆಯಾ ಗ್ರಾಮದ ಪಿಡಿಒಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸುನಿಲ್ ಟಿಆರ್ ಅವರು, ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ಹಾಗೂ ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ ವಾಸಿಸುವ ಬಹುತೇಕ ಆದಿವಾಸಿ ಜನ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ. ಅನಕ್ಷರತೆ, ಅಪೌಷ್ಟಿಕತೆ, ಬಡತನ ಹಾಗೂ ಕಾನೂನಿನ ಅರಿವಿಲ್ಲದ ಮುಗ್ಧರಾಗಿದ್ದಾರೆ. ಇವರಿಗೆ ವಾಸಿಸಲು ಯೋಗ್ಯವಾದ ಮನೆ, ಶೌಚಾಲಯ, ಕುಡಿಯುವ ನೀರು, ರಸ್ತೆ, ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ವಂಚಿತರಾಗಿದ್ದಾರೆ. ದಡದಹಳ್ಳಿ ಹಾಡಿ, ಬಾವಲಿ ಹಾಡಿ ಹಾಗೂ ಎನ್ ಬೇಗೂರು ಭಾಗದ ಮಾಳದ ಹಾಡಿ ಸೇರಿದಂತೆ ಶುದ್ಧ ಕುಡಿಯುವ ನೀರು ಸಹ ಇಲ್ಲದೆ ಕಲುಷಿತ ನೀರನ್ನು ಬಳಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಏಪ್ರಿಲ್ ಮೇ 2 ತಿಂಗಳ ಪೌಷ್ಟಿಕ ಆಹಾರ ಟೆಂಡರ್ ಕಾರಣ ನೀಡಿ ಬಂದಿಲ್ಲ. ಹಾಗಾಗಿ ಈ ಕೂಡಲೇ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಥವಾ ತಾತ್ಕಾಲಿಕ ಟೆಂಡರ್ ಕರೆಯುವವರೆಗೂ ಆಹಾರ ಸಾಮಗ್ರಿಗಳನ್ನು ಖರೀದಿಸಿ ವಿತರಿಸಬೇಕು. ಕಬಿನಿ ಹಿನ್ನೀರು ಕಾಡಂಚಿನ ಪ್ರದೇಶವಾದರೂ ಎಷ್ಟೋ ಹಾಡಿಗಳಿಗೆ ಕುಡಿಯುವ ನೀರಿನ ಪೂರೈಕೆ ಆಗುತ್ತಿಲ್ಲ. ಸಮಸ್ಯೆ ಬಗೆಹರಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇವೆ ಎಂದರು. ಹೇಳಿ ಸಾಕಾಯ್ತು, ಮನೆನೇ ಬಂದಿಲ್ಲ. 1 ವರ್ಷ ಆಯ್ತು, ಮನೆನೇ ಬಂದಿಲ್ಲ. ಬೇರೆಯವ್ರ ಮನೇಲಿ ವಾಸ ಮಾಡ್ತಾ ಇದ್ದೀವಿ, ನಮ್ಗೆ ಮನೆ ಕೊಟ್ಟಿಲ್ಲ. ಆಮೇಲೆ ಏನೋ ಹೋಗ್ಲಿ ಬಿಡು, ಕೊಟ್ಟಿಲ್ಲ, ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ತಿಳ್ಕೊಂಡು ಅದನ್ನು ಕೊಟ್ಟಿಲ್ಲ ಅವರು. ಆಮೇಲೆ ನಾವು ಬೇರೆಯವ್ರ ಮನೇಲಿ ಇದ್ಕೊಂಡು ತಿನ್ನಕ್ಕೆ ತಿಂಗಳ ರೇಷನ್ ಕೊಡ್ತಿದ್ರು, ಅದನ್ನು ಕೂಡ 2 ತಿಂಗಳಿಂದ ಕೊಟ್ಟಿಲ್ಲ. ನಮ್ಮ ಮನೇಲಿ ನಾವು 2 ದಿನದಿಂದ ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೂ ನಮ್ಗೆ ಏನಿಲ್ಲ, ಆ ತರ ಮಾಡಿದ್ದಾರೆ. ಈ ಕಾನೂನು ಒಂದ್ ಸ್ವಲ್ಪ ಕೇಳಲೇಬೇಕು ನೀವು. ಆ ತರ ನಮ್ಮನ್ನೆಲ್ಲ ಬಡ ಜನನ ನಯಿಸ್ತಾ ಇದ್ದಾರೆ. ಏನಕ್ಕೆ ನಯಿಸ್ತಾ ಇದ್ದಾರೆ ಅದನ್ನೆಲ್ಲ ಕೇಳಿ ಸರ್. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇದೇ ಮಾತ್ರ ಹೇಳೋದಲ್ತಾನೆ. 1 ವರ್ಷ ಆದ್ರು, 1 ತಿಂಗಳಾದ್ರು, ನೀವು ಮಕ್ಕಳು ಮರಿ ಸತ್ತೋದ್ರು ಅಲ್ಲಿ ತಿರುಗಿ ನೋಡಕ್ಕೆ ಯಾರು ಇಲ್ಲ. ಈಗ ಅದೇ ತೀರ ನೋಡಿ, ಮತ್ತೆ ಬಾವಿಗಳು ಸುಮಾರು ಜನಗಳಿಗೆ ಮತ್ತೆ ಬಾವಿಗಳನ್ನ ತೆಗೆದುಕೊಟ್ಟಿದ್ದಾರೆ. ಮತ್ತೆ ನಮ್ಮ ಬೈರ್ನಕುಪ್ಪೆ ಗ್ರಾಮ ಪಂಚಾಯತಿಯವರು ನಮ್ಮ ಈ ಆಡಿಯವ್ರಿಗೆ ಬಂದಿರೋ ಮತ್ತೆ ಒಂದು ಬಾವಿ, 2 ಬಾವಿ ಇದೆ ಅಷ್ಟೇ. ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಒಬ್ರಿಗೆ ಯಾರ್ಯಾರು ಹಾಕೊಟ್ರೆ, ಯಾರ್ಯಾರಿಗೆ ಪೈಪ್ ಕೊಟ್ಟ ಅವ್ರಿಗೆ ಜೀವನಗಳು ಮಾಡಬೇಕು. ಇವ್ರು 6 ತಿಂಗಳಾಯ್ತು ಫೋಟೋ ಹೊಡೆದು ಅದು ಬಂದಿದೆ ಏನು ಅನ್ನೋದು ನನಗೆ ಇನ್ನು ಅರ್ಥ ಆಗಿಲ್ಲ. ಅದನ್ನು ಸ್ವಲ್ಪ ನಾನು ಇವ್ರಿಗೆ ಕೇಳಿದ್ದೀನಿ, ಇವತ್ತೇ ಕೇಳ್ಬಿಟ್ಟೈತೀನಿ. ಆಮೇಲೆ ಮನೆಗಳಂಗೆ ನಮಗೆ 34 ವರ್ಷ 50 ವರ್ಷ ಆಗದ ಒಬ್ಬರಿಗೆ ಮನೆ ಕೊಟ್ಟು. ಮೈಲಾಡ ಸಂಸ್ಥೆದಾಗ ನಾವು ಸಂಘದಲ್ಲಿ 10-20 ವರ್ಷ ಹೋರಾಟ ಮಾಡ್ಕೊಂಡು ನಾವು ಮನೆ ಕಟ್ಟಿದ್ದೀವಿ. ಆದರೆ ಒಡೆದೋಗಿದೆ, ಮಧ್ಯದಲ್ಲಿ ಎಲ್ಲ ಬಿದ್ದೋಗಿದೆ. ಆ ಮನೆಗಳು ಬಂದ್ರೆ ಇವ್ರು ತೋರಿಸಿದ್ರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುನಿಲ್ ಟಿಆರ್, ರೈತ ಸಂಘಟನೆ ಹಾಗೂ ಮಹಿಳಾ ಸಂಘಟನೆಯ ಬಸವರಾಜು, ಆಸಿಯಾ, ಪದ್ಮಾ, ಕುಮಾರ್, ನೇತ್ರ, ಪೂರ್ಣಿಮಾ ಹಾಗೂ ವಿವಿಧ ಹಾಡಿಗಳ ಮುಖಂಡರಾದ ಮಾಚಮ್ಮ, ರವಿ, ಕುಮಾರಿ, ಕಾಳಮ್ಮ, ಗೀತಾ, ಗಂಗೆ, ಮೀನಾ, ಮನೋಜ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.